ಗಂಡಿಗೆ ಬೆಳಸೋ ಪೋಂಡರ ಬಂದಿರಿ ಏ ಗಂಡಸರ ಹುಟ್ಟಿಲೋ ಗಂಡೀಲಿ ನಿನ್ನ ಸೊಂಡಿಗೆ ಹೊಡೆದಾರೋ ಹ್ಯಾಂಡೀಲಿ ಏ ಗಂಡ ಹೆಚ್ಚಂತ ಬಂಡ ಹುಟ್ಟಿರೇನೋ ಗಾಳಿಲಿಯಾಗಿಯ ಏ ಗಂಡ ಹೆಚ್ಚಂತ ಬಂಡ ಹುಟ್ಟಿರೇನೋ ಗಾಳಿಲಿ 4 ಮಂದಿ ಹುಟ್ಟಿರೇನೋ ಭೂಮಿಗೆ ಹೆಪ್ಪ ಬಸವಣ್ಣ ಕೊಟ್ಟನ ಏ ಹೇಳತೀರಿ ಶಾಸ್ತ್ರ ನಿಮ್ಮ ಗೂಡ ಎಂತ ದೋಸ್ತಾರ ಏ ದ್ವಾಪರದಾಗ ನಿಮ್ಮ ಬಸವಣ್ಣ ಕೇಳಿಲ್ಲೇನ ವೇಸ್ತ ಬಸವಣ್ಣ ಕೇಳಿಲ್ಲೇನ ಏ ದ್ವಾಪರದಾಗ ನಿಮ್ಮ ಬಸವಣ್ಣ ಕೇಳಿಲ್ಲೇನ ವೇಸ್ತ ಗಂಡ ಹಾಡೋರು ಕೇಳಿಲ್ಲೇನ ಅದಕ್ಕೆ ಮೊದಲ ಭೂಮಿ ಇದ್ದಿದ್ದಿಲ್ಲೇ ಏ ಹೆಂಗ ಆತೋ ಆಕಾರ ನಿನ್ನೆ ಹುಟ್ಟ್ಯಾನ ಬಸವೇಶ್ವರ ಏ ಆಧಾರಿಲ್ಲದ ಸುಳ್ಳ ಯಾಕ ಒದರತಿ ತಿಳಿತೋ ನಿಮ್ಮ ಮಜ ಗಂಡ ಹಾಡೋ ತಿಳಿತೋ ನಿಮ್ಮ ಮದರಿ ಅವ್ರದ ತಿಳಿತ್ರೋ ನಿಮ್ಮ ಮಜ ಒಳಗೆ ಜಾನಪದ ಹಚ್ಚಾರ ನೋಡ ತಮ್ಮ ಏನಂತ ಹೇಳಿ ಸೀರೆ ಊಟತಿ ಕರೆ ಒಳಗೊಂದು ಬ್ಯಾರೇನ ಐತಿ ಏನ್ ಜಾನಪದ ಹಾಡ್ಲಕ್ ಬಂದಿ ಗೀಗಿ ಪದ ಹಾಡ್ಲಕ್ ಬಂದಿ ಆಯಾ ಕಲಾವಿದ್ರ ಆಯಾ ಕಲಕ್ಕ ಸೀಮಿತದಾರ ಡೊಳ್ಳಿನವ್ರು ಡೊಳ್ಳಿಗೆ ಅದಾರು ಜಾನಪದವ್ರು ಜಾನಪದಕ್ಕದಾರು ಭಜನದವ್ರು ಭಜನಕ್ಕದಾರು ಗೀಗಿ ಪದವ್ರು ಬಂದು ನಾವು ನೀವು ಇದಕ್ಕ ಹುಟ್ಟಿವಂದ್ರೆ ಇದನ್ನ ಮಾಡ್ಬೇಕಾಗೈತಿ ಗೀಗಿ ಪದ ಹಾಡ್ಲಕ್ ಬಂದ್ರೆ ಒಳಗೆ ಜಾನಪದ ಮಿಕ್ಸ್ ಮಾಡಬೇಡ ಅದು ಕಲಾ ಕೊಲ್ತೈತಿ ಅದು ಇಲ್ಲಿ ಬಂದ ಇದ್ರೊಳಗೆ ಜಾನಪದ ತಗೊಳಂಗಿಲ್ಲ ಜಾನಪದಕ್ಕ ಸ್ಪೆಷಲಿ ಅದಕ್ಕೆ ಏನ್ ಹೇಳಕತ್ಯಾರು ಏನ್ ಹೇಳ್ತಾರೆ ಮತ್ತೆ ಈ ಶರೀರ ಅಂದ್ರೆ ಒಳಗಿನ ಜೀವಾತ್ಮ ಕಡಿಯಾಕತ್ತಂದ್ರೆ ಇದಕ್ಕೆ ಹೆಣ ಅಂತಾರ ಇದಕ್ಕೆ ಒಂದು ಗಳಿಗೆ ಮನ್ಯಾಗ ಇಡ್ಲಾಕ ನಡೆಯಂಗಿಲ್ಲ ಹೆಣ ಅಂದ್ರೆ ಸುಮಾರು ಐತಿ ಶರೀರನು ಅಂತ ಈ ಸುಮಾರು ಐತಿ ಅಂತ ಹೇಳ್ತಾರಲ್ರಿ ಇದು ಶರೀರ ಅನ್ನುವಂಥದ್ದು ಸುಮಾರು ಐತಿ ಅಂತ ಹೇಳ್ತೀನಿ ನೀನು ಆದ್ರೆ ಬಾಯಿಲೆ ಬಡಾಯಿ ಎದರ್ಲೇನೋ ಲಡಾಯಿ ಅಂದಂಗ ನಡೆಸಿ ನೀನು ತಮ್ಮ ಶರೀರ ಸುಮಾರು ಐತೆ ನಾವ ಸತ್ತ ನಾಯಿ ಸಾಲಿಲ್ಲ ನಿಮ್ಮ ಗುರು ದ್ರೋಣಾಚಾರಿ ಒಳಗ ಹೋಗಕ್ಕ ಆಟ ಆಡ್ಲಕ್ಕ ಸತ್ತ ನಾಯಿ ಸಾಲಿಲ್ಲ ಸತ್ತ ನಾಯಿ ಶರೀರ ಸುಮಾರು ಐತಿ ಅಂತ ಹೇಳವ ಒಂದಾನೊಂದು ಟೈಮ್ದೊಳಗೆ ಗುರು ದ್ರೋಣಾಚಾರಿ ಒಂದು ಹಠ ತೊಟ್ಟಿದ್ದ ಏನಂತವ ಪಾಂಡವರ ವಂಶ ನಟ್ಟವಂಶ ಮಾಡ್ತಾನಂತ ಹಠ ತೊಟ್ಟಿದ್ದ ಹಠ ತೊಟ್ಟಾಗೆ ಏನಾಗ್ತದವ ಈ ಸುದ್ದಿ ಗೊತ್ತಿತ್ತು ಯಾರಿಗೆ ಕೃಷ್ಣ ಪರಮಾತ್ಮ ಗೊತ್ತಿತ್ತವನಿಗೆ ಕೃಷ್ಣ ಇದ್ದವ ಪಾಂಡವರೊಳಗ ಧರ್ಮರಾಜ ಹೇಳಿದ ಏನಂತವ ನಿಮ್ಮ ವಂಶ ನಟ್ಟವಂಶ ಮಾಡ್ತೀನಂತ ದ್ರೋಣಾಚಾರಿ ಹಠ ತೊಟ್ಟಾಗ ಅದಕ್ಕೆ ನೀವೊಂದು ಸುಳ್ಳು ಮಾತಾಡ್ಬೇಕಂದ ಹೌದು ಯಾರಿಗೆ ಧರ್ಮರಾಜ ಏನಂತ ಹೇಳ್ತಾನ್ರಿ ಅವಾಗ ಧರ್ಮರಾಜ ಏನು ಮಾತಾಡ್ಲತ್ತಂದಾಗೆ ಗುರು ದ್ರೋಣಾಚಾರಿ ಮಗನ ಹೆಸರೈತಿ ಅಶ್ವತ್ಥಾಮ ಹೌದು ಅದಕ್ಕೆ ಒಂದು ಸುಳ್ಳು ಮಾತಾಡ ಆಕಾಶವಾಣಿ ಅಂದವ ಅಂದಾಗ ಅವಾಗ ಒಂದು ಆಕಾಶವಾಣಿ ಸುಳ್ಳು ಹೇಳೇನ್ರಿವ ಏನಂತವ ಅಶ್ವತ್ಥಾಮ ಹತೋ ಹತೆ ನರವ ಕುಂಜವ ಹೌದು ಏನೋ ಅಶ್ವತ್ಥಾಮ ಹತೋ ಹತೆ ನರವ ಕುಂಜವ ಅಂದ ಅಶ್ವತ್ಥಾಮ ಅಂದ್ರ ಗುರು ದ್ರೋಣಾಚಾರಿ ಮಗನ ಹೆಸರದ ಹೌದು ಹತೋ ಹತೆ ಅಂದ್ರ ಸತ್ತಾನ ಹೇಳಿ ನರವ ಕುಂಜವ ಅನುಗುಡದ ಶಂಕ ಹೊಡೆದಿದ್ದ ಕೃಷ್ಣ ಹೌದು
ಅಲ್ಲಿ ಒಂದು ದಗದ ತಮ್ಮ ಏನಾತವ ಮತ್ತೆ ನೀವು ಅದಟ್ಟು ಬಿಚ್ಚಿದಟ್ಟ ಬೆಟ್ರ್ ಅದರಿ ನೀವು. ಯಾಕಂದ್ರೆ ಸಿಕ್ಕಾಪಟ್ಟೆ ತುಟ್ಟಿವಿ ಇರ್ತಾವ ಮೊಬೈಲ್, ಸ್ವಲ್ಪ ನೀರು ಹಾದು ಅಂದ್ರೆ ಪ್ರಾಬ್ಲಮ್ ಆಗ್ತದ್ರಿ. ಹೌದಲ್ರಿ. ಈ ಸೌಂಡಿನ ಮ್ಯಾಗ ಏನ್ರಿ ಮುಸ್ತೀರ ನೋಡ್ರಿ ಈ ಕಡೆ ಸೈಡ್ ನೀರು ಬೀಳಕತ್ತವ್ರಿ ಅದ್ರೊಳಗೆ. ನಾವು ಒಂದು ದಿವ್ಸ ಹಾಡಿ ಹೋಗ್ತೀವಿ, ನಿಮಗೂ ಬಾದ ಆಗ್ತಾವತ್ತು ಆರಾಮದಿಲ್ಲ. ಅದಕ್ಕೆ ಹೇಳ್ರಿ ನೋಡ ಮಳಿಗೆ ಎಷ್ಟು ಹೌಸ್ ಆಗಿತ್ತು ನೋಡಿ, ನಾವು ಹಾಡಂತೆ ತಾನ ಬರೋದು. ಈ ಕಡೆ ಬಾನ ಚಾಲು ತಾಮ ಯುದ್ಧ ಆಡ್ಲಾಕ ನಿಂತಿದ್ದ ಯುದ್ಧ ಭೂಮಿಯಾಗ. ಹೌದು. ಮಗನ್ನ ಹುಡುಕ್ಯಾಡಬೇಕು ಸತ್ತಾನ ತಿಳ್ಕೊಂಡ ಅಶ್ವತ್ಥಾಮನ ಶರೀರ ರಥದೊಳಗೆ ಬಿಟ್ಟು ಜೀವ ಹೋಯ್ತ ಮಗನ ಹುಡುಕಲಾಕ. ಹೌದು. ಹೋಗಿ ನೋಡಗುಡದ ಅಶ್ವತ್ಥಾಮ ಅದಾನ ಅನ್ನೋದು ಗೊತ್ತಾತು. ಕೃಷ್ಣ ಕಪಟನಾಟಿ ಕೃಷ್ಣ ಮುದ್ದಮ್ಮನ ಹೇಳ್ಯಾನ ಇದನ್ನ ಅಲ್ಲದತ್ ಹೇಳಿ ಹೊಳ್ಳಿ ಬರ್ಲಾಕತ್ತಿದ್ದ. ಅವ ಕೃಷ್ಣ ಪಾಂಡವರಿಗೊಂದು ಮಾತು ಹೇಳಿದ. ಏನಂತವ? ನೋಡಪ್ಪ ಅವ ಹೊಳ್ಳಿ ಬಂದೇನು ಶರೀರ ಒಳಗೆ ಹೊಕ್ಕಂದ್ರೆ ನಿಮಗ ಉಳಗಾಲಿಲ್ಲ. ಈಗ ಏನಾದ್ರು ಗುರು ದ್ರೋಣಾಚಾರ್ಯ ಇದೆ ಶರೀರ ಐತಿಲ್ಲ, ಸಣ್ಣಾಗಿ ಕಡಿದು ತುಕ್ಕಡಿ ಮಾಡಿ ಯುದ್ಧ ಭೂಮಿಯಾಗ ಹೋಗಿರಿ. ಹೌದು. ಅದು ಎದರಾಗ ಬಂದ ಸೇರ್ತತಿ ಜೀವ. ಮನಿ ಇದ್ರನ ಒಳಗೆ ಹೋಗಬೇಕಲ್ಲ, ಮನಿನ ಮುರಿದು ಬಿತ್ತು ಅಂದ್ರೆ ತೆಳಗ ಇಮೇಲೆ ಹೋಗದ ನೀವು. ಹಿಂಗ ತಿಳ್ಕೊಂಡು ಎಲ್ಲ ಗುರು ದ್ರೋಣಾಚಾರ್ಯ ಶರೀರ ಸಣ್ಣಾಗಿ ಕಡಿದು ತುಕ್ಕಡಿ ಮಾಡಿ ಒಗದಾಗ ಒಂದ್ ಅಗದ ತಮ್ಮ ಏನಾತವ? ಯಾವ ದ್ರೋಣಾಚಾರಿ ಜೀವ ಬಂದು ಹುಡುಕಲಕ್ಕ ಚಾಲೋ ಮಾಡ್ತ ಶರೀರ ಒಳಗೆ ಸೇರ್ಲಾಕ ನೋಡಿದಾಗ ಕಡ ತುಕ್ಕಡಿ ಆಗಿ ಸೇರ್ಲಾಕ ಬರುವಲ್ದ. ಅವಾಗ ಒಂದ್ ಅಗದಾತ್ರಿ. ಏನಾತವ ಮತ್ತೆ? ಅದ ಜಾಗನ್ಯಾಗ ಹಾದಿ ದಂಡ್ಯಾಗ ಒಂದು ನಾಯಿ ಸತ್ತು ಬಿದ್ದಿತ್ತು. ಹೌದೇನು? ನಾಯಿ ಸತ್ತು ಬಿದ್ದಿತ್ತು. ನಾಯಿ ಸತ್ತು ಬಿದ್ದಿತ್ತು. ಆ ಕಡೆ ನೋಡಿದ ಆ ನಾಯಿ ಶರೀರ ಒಳಗ ಹೊಕ್ಕ. ಏನ್ ಮಾಡ್ತಾನೆ ಹೊಕ್ಕು? ನಾಯಿ ಶರೀರ ಒಳಗ ಹೊಕ್ಕ ಶರೀರ ತುಕ್ಕಡಿ ಎಲ್ಲ ಮಾಂಸದ ಕಾಂಡದ ತುಕ್ಕಡಿ ಎಲ್ಲ ಗ್ವಾಳೆ ಮಾಡ್ಬೇಕಂತ ಹೇಳಿ ನಾಯಿ ಒಳಗ ಹೊಕ್ಕ ತುಕ್ಕಡಿ ಎಲ್ಲ ಗ್ವಾಳೆ ಮಾಡ್ಲಕತ್ತ. ಅವಾಗ ಹಿಂದ ನಾರದ ನೋಡಿ ನಗಲಕತ್ತ. ಏನಂತಾರ ನಾರದ ಮನಿಗಳು? ಎಂತಾರು ಜನ್ಮವತ್ತು ನಿಂದು ಮಾನವ ಜನ್ಮ ಇದ್ದಾಗ ಏನು ಬಳ್ಕೊಳ್ಳೋದಾಗ್ಲಿಲ್ಲ. ನಾಯಿ ಒಳಗ ಸತ್ತ ನಾಯಿ ಶರೀರ ಸಾಲಿಲ್ಲ ನಿನಗ. ಸತ್ತ ನಾಯಿ ಒಳಗ ಹೊಕ್ಕ ಇನ್ನೇನು ಬಳ್ಕೋತಿ ಅಂದಾಗ ತ್ಯಾಗ ಮಾಡ ಹಿಂದ ನಿನ್ನ ನೋಡಿ ನಗಲಾಕತ್ಯಾರ ಅಂದಾಗ ಅವಾಗ ಶರೀರ ತ್ಯಾಗ ಮಾಡಿದ ನಾಯಿ ಬಿಟ್ಟು ಅವಾಗ ಕಡಿಯಾಕ ತ್ಯಾಗ ಮಾಡ್ಯಾರ. ಅವಾಗ ಸತ್ತ ನಾಯಿ ಸಾಲಿಲ್ಲ, ಹೆಣ ಸುಮಾರು ಐತಿ ಶರೀರ ಸುಮಾರು ಐತಿ ಅನ್ನೋರು ಸತ್ತ ನಾಯಿ ಸಾಲವಂತ ನಿಮ್ಮ ಗಂಡ ಹಾಡವ್ರಿಗೆ ಒಳಗ್ ಹೊಕ್ಕ ಕುಂಡ್ರ ಮೈ ಇದು ಅಲ್ಲದ ತಮ್ಮ ಮಾತ್ರಿ. ಅದಕ್ಕ ನೋಡ್ರಿ ನಾಯಿ ಭೂಮಿ ತಲೆ ಮ್ಯಾಗ ಕುಂಡ್ರಬೇಕಾದ್ರೆ ಒಮ್ಮೆ ಡೈರೆಕ್ಟ್ ಓಡಿ ಬಂದ ಗಸಗನ ಕುಂಡ್ರಂಗಿಲ್ಲ. ಏನ್ ಮಾಡಿದ್ರಿ? 3 ಸಲ ಸುತ್ತ ಹೊಡೆದ ನೆಲಕ್ಕೆ ಕುಂಡ್ರದ ಜನಕ ತಕ ಕುಂಡ್ರಂಗಿಲ್ಲ. ಯಾಕೆ 3 ಸಲ ಸುತ್ತ ಹೊಡಿತೈತಿ? ಯಾಕೆ ಹೊಡಿತದವ? ಇನ್ನಾದ್ರೂ ಮಾಂಸ ಗೋಳೆ ಮಾಡ್ಲಕ್ಕ ನೋಡ್ತೈತಿ. ಇನ್ನ ಹಂಗ ಕೋನು ಉಳ್ದೈತಿ ಅನಾಡ್ಲಿ ತಮ್ಮ ಅಲ್ಲಿ ಹಿಡ್ಕೊಂಡು ಇಳಿಸ್ತಕ್ಕಾದ್ರೂ ಇನ್ನ ಒಳಗ ದ್ರೋಣಾಚಾರಿ ಶಾಖ ಉಳ್ದೈತಿ. ಅದ್ರೊಳಗ ಹಿಂಗ ಶಾಸ್ತ್ರ ಹೇಳ್ತೈತಿ. ಇದು ನೀ ಕೇಳಿರುವಂತ ಸುದ್ದಿ. ಅದಕ್ಕೆ ಹೇಳ್ತಾರ ಕವಿಗಳು. ಮತ್ರಿ ಗಂಡಿಗೆ ಬೆಳಸು ಪುಂಡ ಬಂದದಿ ಗಂಡಸರು ಹುಟ್ಟಿಲೋ ಗಂಡಿಲಿ ನಿನ್ನ ಸ್ವಾಂಡಿಗೆ ಹೊಡೆದಾರ ಹೆಂಡಿಲಿ. ಗಂಡ ಹೆಚ್ಚಂತ ಬಂಡ ಮಾಡವ ನೀನು ಹುಟ್ಟಿದೇನೋ ಗಾಳಿಲಿ. ಭೂಮಿಗೆ ಹೆಪ್ಪ ಬಸವಣ್ಣ ಕೊಟ್ಟಾನಂತ ಹೇಳತೀರಿ ಶಾಸ್ತ್ರ. ನಿಮ್ಮ ಗುಡ ಎಂತ ದುಸ್ತಾರ. ದ್ವಾಪಾರದಾಗ ನಿಮ್ಮ ಬಸವಣ್ಣ ಹುಟ್ಟ್ಯಾನ ಕೇಳಿಲೇನೋ ವಿಸ್ತಾರ. ದ್ವಾಪಾರ ಅಂದ್ರೆ ಏನು? ನಿನ್ನಿರ್ದ ಕಡಿಯಾಕಾಯ್ತಲ್ಲ. ಈಗ ಏನ್ ಹೇಳ್ಯಾರ ಅವರು? ಏನಂದ್ರಿ? ಇದನ್ನ ಎಲ್ಲಾ ಪರಮಾತ್ಮನ ಮಾಡ್ಯಾನ. ಅದಕ್ಕೆ ಈಗೇನ್ ಹೇಳತ್ತಿದಿ? ಭೂಮಿ ತಯ್ಯಾರಾಗುದಕ್ಕ ಬೀಜ ಬೇಕಂದ್ರೆ ಪಂಚಭೂತ ಕೂಡಲಾರ್ದ ಬ್ರಹ್ಮ ಸೃಷ್ಟಿಯಾಗಿ ಪಂಚಭೂತಕ್ಕ ಬೀಜಲಿ ಹೇಳಬೇಕ ನೀವ. ಆಕಾಶಕ ಬೀಜ ಯಾವದು ಬರೆ ಬಯಲ ರೂಪ ಇರವದು. ಇದು ನಿನ್ನ ಜೀವಕ ತಾಪದು ತಾಪದು. ನಿನ್ನ ಗುರುವಿನ ಕೇಳ ತಿಳಿಲಾರ್ದ ಹಾಡುದು ಪಾಪ. ಏ ನೀರೇ ನಿರಾಕಾರ ಎತ್ರ ಅಂದ್ರೆ ನೀವ ನೀರಿಗೆ ಹೆಪ್ಪ ಕೊಟ್ಟವನ ಹೆಸರ ಹೇಳ ಕೊಲ್ಲ. ನಿಗರ್ಯಾಡಿ ಹಾಡಿ ನೀವು ನಮ್ಮದೇನ ಕಿತ್ತುವ ಸಿಗಬಾರ್ದ ಸಿಕ್ಕಿದಿರಿ ಬಂದು ಅಲ್ಲಿ ಇಲ್ಲಿ ಒಪ್ಪದಗಳ ತಂದು ಇದನ್ನ ಬೆಟ್ಟ ಹೇಳ ಮಾತ್ವಂದು ಮಾತ್ವಂದು. ಚಲೋ ಶಿಕ್ಷಾ ಕೊಡ್ತೀನಿ ನೀನು ಹಾಡಬಾರ ಮುಂದಯ್ಯ ಅಂದ್ಯಂದು ಆಗಿ
ತಿಳದ ನೋಡ ತಮ ಗಾಳಿ ಒಳಗ ಬೀಜ ನೀರಿನ ಒಳಗ ಸಹಿತಿಲ್ಲಪ್ಪ ಗಂಡಿನಪ್ಪ ಬ್ಯಾಂಕಿಗೆ ಬೀಜ ಯಾವಲ್ಲಿ ಐತಿ ಹೇಳ ಮೊದಲ ಇವ ಪಂಚಭೂತಗಳ 5 5 ಆದು 25 ಪಂಚಕರ್ಣಿ ನೋಡು ನಿತ್ಯರದು ನಮ್ಮ ಗಿಡದ ಒಳಗ ಉತ್ಪತ್ತಿ ನಿಮ್ಮ ಹಾಳ ಬೀಜೆಂದು ಕೊಳಕ ಬೀಜೆಂದು ಹುಳಕ ಬೀಜೆಂದು ಅದಕ್ಕೆ ಏನ್ ಹೇಳ್ತಾರ ತಮ್ಮ ಏನಂತ ಹೇಳ್ತಾರ್ರಿ